ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಪೇಟೆ ಥರ ಫ್ರೂಟಿ ಮಾಡೋದನ್ನು ನಿಮ್ಗೆ ಹೇಗೆ ಅಂತ ಮನೆಯಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಕೂಡ. ಇದಕ್ಕೆ ನಾನು ಒಂದು 2 ಮಾವಿನ ಹಣ್ಣು ಹಾಗೆ 1 ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೊದಲನೇದಾಗಿ ಮಾವಿನ ಹಣ್ಣಿಂದು ಹಾಗೆ ಮತ್ತು ಮಾವಿನಕಾಯಿ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಕ್ಕೊಂಡು ಈ ಥರ ದೊಡ್ಡ ದೊಡ್ಡ ಪೀಸಸ್ನಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಣ್ಣನ್ನು ಮತ್ತು ಕಾಯಿನೂ ಕೂಡ ಎರಡನ್ನೂ ಕೂಡ ಒಟ್ಟಿಗೆ ಪೀಸ್ ಮಾಡ್ಕೊಳ್ತೀನಿ ನಾನು. ನೀವು ಬೇಡಂದರೆ ಸಪ್ರೇಟ್ ಆಗು ಕೂಡ ಪೀಸ್ ಮಾಡಿ ಮಾಡ್ಬೋದು. ಸ್ವಲ್ಪ ಗಟ್ಟಿ ಇರೋದ್ರಿಂದ ಈ ಪೀಸ್ ಮಾಡೋಕೆ ಸ್ವಲ್ಪ ಕಷ್ಟ ಆಗತ್ತೆ. ನೋಡಿ ಈ ಥರ ಎಲ್ಲಾನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಒಂದೇ ಮಿಕ್ಸಿ ಜಾರಿಗೆ ಎರಡನ್ನೂ ಕೂಡ ಹಾಕಿ ತುಂಡಿಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಈಗ ರುಬ್ಬಿಟ್ಕೊಂಡಿದ್ದ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಪ್ಯೂರಿನಗೆ ನೀರು ಹಾಕಿ ಮಿಕ್ಸಿ ಜಾರಲ್ಲಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ತುಂಬ ತಿಕ್ಕಾಗಿತ್ತು, ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಬಿಡತ್ತೆ. ನೋಡಿ ಈಗ ಸ್ಮೂತಿ ಪೇಸ್ಟ್ ಈ ಥರ ರೆಡಿ ಆಗಿದೆ. ಇದನ್ನು ನಾವೀಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದ್ದಾಗ ಬಿಡುತ್ತೆ. ಇದು ತಿಕ್ಕಾಗೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ತಿಕ್ನೆಸ್ ಬರಬೇಕು ಇದರಲ್ಲಿ. ಈ ಥರ ನಾವು ಮನೇಲೆ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಕುಡಿಬೋದು. ಈಗ ಬಾಟಲ್ಸಲ್ಲಿ ಕುಡಿದ್ರೆ ಆಗಲಿ ಇದರಲ್ಲಿ ನಮಗೆ ಇಷ್ಟು ದುಡ್ಡಿಗೆ ಇಷ್ಟು ಅಂತ ಇರುತ್ತೆ ಅಷ್ಟೇನೆ. ಇದಕ್ಕೆ ನಾನು ಈಗ ಒಂದು ಅರ್ಧ ಕಪ್ ಆಗೋಷ್ಟು ಅಂತ ಶುಗರ್ನ ಯೂಸ್ ಮಾಡ್ತೀನಿ. ನೀವು ಶುಗರು ಹಣ್ಣಿನ ಮೇಲೆ ಡಿಪೆಂಡ್ ಆಗಿರುತ್ತೆ, ಹಣ್ಣು ಸ್ವೀಟ್ ಇದೆಯೋ ಇಲ್ವೋ ಅಂತ ಹೇಳಿ. ನಾನು ತಗೊಂಡಿರೋ ಹಣ್ಣು ಚಿಕ್ಕದಾಗಿದ್ರು ಕೂಡ ತುಂಬ ಸ್ವೀಟಾಗಿರೋ ಹಣ್ಣಾಗಿತ್ತು, ಹಾಗಾಗಿ ನಾನು ಸ್ವೀಟನ್ನು ಮೀಡಿಯಮ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಕೂಡ ಸಕ್ಕರೆನ ಹೆಚ್ಚಮ್ಮ ಹಾಕ್ಕೊಳ್ಬೋದು. ಈ ಥರ ಹಾಕಿ ಶುಗರ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಕುದಿ ಬರೋದಕ್ಕೂ ಸ್ಟಾರ್ಟ್ ಆಗಿದೆ. ಇದನ್ನ ಈಗ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲ ಅಂದರೆ ತಳ ಹತ್ತು ಬಿಡುತ್ತೆ. ಹಾಗಾಗಿ ನೀವು ಎಷ್ಟು ಕ್ವಾಂಟಿಟಿಲಿ ಬೇಕಂದ್ರೂ ನೀವು ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಡ್ಬೋದು. ಈ ಥರ ಮಾಡಿ ನೀವು ಬೇಕಾದರೆ ಒಂದು 10 ರಿಂದ 15 ದಿನ ಪ್ರಿಸರ್ವ್ ಕೂಡ ಮಾಡ್ಬೋದು ಫ್ರಿಡ್ಜ್ನಲ್ಲಿ. ನೀವು ಯಾವಾಗ ಬೇಕಂದ್ರೆ ಅವಾಗ ಇದನ್ನು ಡೈರೆಕ್ಟಾಗಿ ವಾಟರ್ನ ಹಾಕಿ ಇದನ್ನು ನಿಮ್ಮ ಕನ್ಸಿಸ್ಟೆಂಟಿಗೆ ಬೇಕಾದಷ್ಟು ಇದಕ್ಕೆ ಮಾಡಿ ನೀವು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಬೇಗನೂ ಆಗುತ್ತೆ. ಇದು ಮಾಡ್ಕೊಡೋದಕ್ಕೆ ನೀವು ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕುಡಿಬೋದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ವಿನಿಗರ್ ಹಾಕಿದ್ರೆ ಒಂದು 15 ರಿಂದ 20 ದಿನ ಇದನ್ನು ಪ್ರಿಸರ್ವ್ ಮಾಡ್ಬೋದು. ವಿನಿಗರ್ ಆಗದೇನೂ ಕೂಡ ಒಂದು 10 ದಿನ ಪ್ರಿಸರ್ವ್ ಮಾಡೋಕ್ಕೆ ಅದಕ್ಕೆ ಏನು ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕುದಿಯುತ್ತಾ ಇದೆ. ಅದು ಥಿಕ್ನೆಸ್ ಕೂಡ ಎಷ್ಟು ಚೆನ್ನಾಗಿ ಇದಾಗ್ತಾ ಇದೆ. ಎಲ್ಲನೂ ಕೂಡ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾನು ವಿನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ವಿನಿಗರ್ ಇಲ್ಲ ಅಂದರೆ ನಿಂಬೆ ರಸ ಕೂಡ ಯೂಸ್ ಮಾಡಬಹುದು. ನೋಡಿ ಎಷ್ಟು ತಿಕ್ಕಾಗಿ ಬಂದಿದೆ. ನನ್ನ ಚಾನಲ್ನ ಯಾರು ಹೊಸಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ಅಪ್ ಟು ಡೇಟ್ ಅಪ್ಡೇಟ್ ಆಗ್ತಾ ಇರತ್ತೆ. ಅದಕ್ಕೇನೆ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿ ಒಂದು 10 ರಿಂದ 15 ನಿಮಿಷ ಆಗಿದೆ. ಇದು ಕುದ್ದು ಇದಾದ ನಂತರ ಇದನ್ನು ನಾವು ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು. ಇದೀಗ ಆಗಿದೆ. ಇದನ್ನು ನಾನೀಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಫುಲ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ನೀವು ಒಂದು ಕಂಟೈನರಿಗೆ ಅಥವಾ ಹಾಕಿ ಪ್ರಿಸರ್ವ್ ಮಾಡ್ಬೋದು. ನೋಡಿ ಇದೀಗ ಫುಲ್ ತಣ್ಣಗಾಗಿದೆ. ಇದಕ್ಕೆ ನಾನೀಗ ನೀರು ಹಾಕಿ ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 1 ಲೀಟರ್ ಆಗುವಷ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ
ಈ ತರ ಎಷ್ಟು ಚೆನ್ನಾಗಿ ಇದು ನಾವು ಬಾಟಲ್ ಅಲ್ಲಿ ಫ್ರೂಟಿ ಕುಡಿತೀವಲ್ಲ ಅದೇ ತರ ಇದೆ. ಇದಕ್ಕೆ ನಾನು ಒಂದು ಗ್ಲಾಸಿಗೆ ಹಾಕೊಂಡು ಐಸ್ ಕ್ಯೂಬ್ಸ್ ಬೇಕಂದ್ರೆ ಐಸ್ ಕ್ಯೂಬ್ಸ್ ಹಾಕ್ಸ್ಕೊಳ್ಬಹುದು, ಇಲ್ಲ ಅಂದ್ರೆ ಹೀಗೆ ಕೂಡ ಕುಡಿಬಹುದು. ಬೇಸಿಗೆಯಲ್ಲಿ ಈ ತರ ಮನೇಲಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಾಗತ್ತೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇದು ಇಷ್ಟ ಆಗಿದ್ರೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.